ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 32ನೇ ದಿವಸದ ಡಯಟ್ ರೂಟೀನಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು 32 ದಿವಸ ಆಯ್ತು ನನ್ನ ಒಂದು 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ 32ನೇ ದಿವಸ. ಮಾರ್ನಿಂಗ್ ಡ್ರಿಂಕ್ ಅನ್ನ ಮಾಡ್ಕೊಂಡಿದ್ದೇನೆ. ಇವತ್ತು ವೆಯ್ಟ್ ಲಾಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ರೆಸಿಪಿ ಹಿಂದಿನ ವಿಡಿಯೋಗಳಲ್ಲಿ ಇದೆ, ಬೇಕು ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಬಹುದು. ಇದು ಜೀರಾ, ಓಮದ ಕಾಳು, ಆಮೇಲೆ ಸಿನಮನ್ ಸ್ಟಿಕ್, ಕೋರಿಯಾಂಡರ್ ಸೀಡ್ಸ್ ಅದೆಲ್ಲ ಹಾಕಿ ಮಾಡಿದಂತಹ ವೆಯ್ಟ್ ಲಾಸ್ ಪೌಡರ್. ಇದು ಒಂದು ಮಿರಾಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ವೆಯ್ಟ್ ಲಾಸ್ಗೆ ತುಂಬಾನೇ ಒಳ್ಳೇದು. ಅದನ್ನ ಮಾಡಿದಂತಹ ಮಾರ್ನಿಂಗ್ ಅದನ್ನ ನೀರಿಗೆ ಹಾಕಿ, ಬಿಸಿ ನೀರಿಗೆ ಹಾಕಿ ಕುದಿಸಿಕೊಂಡ್ರೆ ಮಾರ್ನಿಂಗ್ ಡ್ರಿಂಕ್ ರೆಡಿ. ಅದನ್ನ ಕುಡಿಯೋದ್ರಿಂದ ನಮ್ಮ ಒಂದು ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಜೀರ್ಣಕ್ರಿಯೆ ಹೆಚ್ಚಾಗ್ತದೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಿಲೆಟ್ ಇದ್ದು ಲಿಟಲ್ ಮಿಲೆಟ್ ಅಂತ ಹೇಳ್ತಾರೆ, ಸಾಮೆ ಅಕ್ಕಿಯಿಂದ ಮಾಡಿದಂತಹ ದೋಸೆ ಹಿಟ್ಟು ನಿನ್ನೆ ತೋರಿಸಿದ್ದೆ. ಅದೇ ದೋಸೆ ಹಿಟ್ಟು ನಾನು ಜಾಸ್ತಿಯಾಗಿ ಕಡ್ದಿಟ್ಟಿದ್ದೆ ಫ್ರಿಜ್ ಅಲ್ಲಿ. ಹಾಗಾಗಿ ಅದೇ ದೋಸೆ ಹಿಟ್ಟನ್ನ ಈಗ ತೆಗೆದು, ಈಗ ಎಷ್ಟು ಬೇಕು ಅಷ್ಟು, ಒಂದು 2 ದೋಸೆ ತಿನ್ನುವಂಥದ್ದು. ಈಗ ಬೆಳಿಗ್ಗೆ 2 ಸೌಟು ಹಿಟ್ಟಷ್ಟು ತಕೊಂಡು, ಅದಕ್ಕೆ ಅದು ಫ್ರಿಜ್ ಅಲ್ಲಿ ಇಟ್ಟಿರುವಾಗ ತುಂಬಾ ದಪ್ಪ ಇರ್ತದಲ್ಲ, ಅದಕ್ಕೊಂದು ಸ್ವಲ್ಪ ನೀರ್ ಸೇರಿಸಿ ಹಿಟ್ಟಿನ ಹದಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ದೋಸೆಯನ್ನ ಹೊಯ್ಯುವಂಥದ್ದು. ಈ ರೀತಿ ಮಾಡ್ಕೊಂಡ್ರೆ ಬ್ರೇಕ್ಫಾಸ್ಟ್ ತುಂಬಾ ಈಸಿ ಆಗ್ತದೆ. ಸ್ವಲ್ಪ ಜಾಸ್ತಿಯಾಗಿ ಹಿಟ್ಟು ಕಡ್ದಿಟ್ಕೊಂಡ್ರೆ ಸಡನ್ ಆಗಿ ಏನಪ್ಪಾ ಬ್ರೇಕ್ಫಾಸ್ಟ್ ಮಾಡುದು ಅಂದ್ರೆ, ಫ್ರಿಜ್ ಅಲ್ಲಿ ಹಿಟ್ಟಿದೆ ಅಲ್ವಾ, ಒಂದ್ 2-3 ದಿವಸ ಆತರ ತಿನ್ಬೋದು. ಮತ್ತೆ ಪಡ್ಡು ಎಲ್ಲ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಇದಕ್ಕೆ ಈಗ ಕ್ಯಾರೆಟ್ ತುರಿ ಅಥವಾ ನೀರುಳ್ಳಿ ಎಲ್ಲ ಹೆಚ್ಚಿ ಹಾಕಿ ಪಡ್ಡು ಮಾಡಿಕೊಂಡು ಅಪ್ಪದ ಗುಳಿಯಲ್ಲಿ ಹಾಕಿ ಮಾಡ್ಕೊಳ್ಬಹುದು. ಆದ್ರೆ ಅದಕ್ಕೆಲ್ಲ ಎಣ್ಣೆ ಜಾಸ್ತಿ ಯೂಸ್ ಆಗುತ್ತಲ್ಲ. ಅಪ್ಪದ ಗುಳಿಗೆ ಪ್ರತಿಯೊಂದು ಗುಳಿಗೂ ತುಪ್ಪ ಹಾಕಿ ಅದನ್ನು ಬೇಯಿಸಿಕೊಳ್ಳುವಾಗ ತುಪ್ಪದಲ್ಲೇ ಫ್ರೈ ಮಾಡಿದ ಹಾಗೆ ಆಗ್ತದೆ, ಜಾಸ್ತಿ ಕ್ಯಾಲೋರಿ ಆಗ್ತದೆ, ತುಪ್ಪ ಜಾಸ್ತಿ ಯೂಸ್ ಆಗ್ತದೆ ಅಂತ ಹೇಳಿ ನಾನು ದೋಸೆ ಮಾಡ್ಕೊಂಡು ತಿಂತಾ ಇದ್ದೇನೆ. ತುಂಬಾ ಚೆನ್ನಾಗಿರ್ತದೆ ಈ ದೋಸೆ, ಲೈಟ್ ಆಗಿರ್ತದೆ. ನೀವು ಕೂಡ ಮಾಡ್ಕೊಳ್ಳಿ. ಸಾಮೆ ಅಕ್ಕಿ 2 ಗ್ಲಾಸ್ ಸಾಮೆ ಅಕ್ಕಿ, 1 ಗ್ಲಾಸ್ ಉದ್ದಿನ ಬೇಳೆ, 1/4 ಕಪ್ಪು ಹೆಸರು ಬೇಳೆ, ಒಂಚೂರು ಮೆಂತೆ, ಒಂದು 1/4 ಕಪ್ ಅಷ್ಟು ಅಕ್ಕಿ, ಎಲ್ಲವನ್ನ ಸ್ವಲ್ಪ ಅವಲಕ್ಕಿ ಕೂಡ ಹಾಕೊಂಡಿದ್ದೇನೆ. ಎಲ್ಲ ಹಾಕಿ ಮಾಡಿದಂತಹ ದೋಸೆ ತುಂಬಾ ಕ್ರಿಸ್ಪಿಯಾಗಿ ಕರುಕುರುವಾಗಿ ಬರ್ತದೆ, ರುಚಿ ಇರ್ತದೆ. ಮಕ್ಕಳಿಗೆ ಕೂಡ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು. ಮಿಲೆಟ್ ಆದ ಕಾರಣ 2-3 ದೋಸೆ ತಿಂದ್ರು ಕೂಡ ಇದು ತುಂಬಾ ಕ್ಯಾಲೋರೀಸ್ ಕಮ್ಮಿ, ಮತ್ತೆ ಫೈಬರ್ ಇದೆ, ಲೈಟ್ ಅಂತ ಅನಿಸ್ತದೆ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ನಾಳೆಯಿಂದ ನಾನು ಹೊಸ ಒಂದು ಡಯಟ್ ಪ್ಲಾನ್ ಅನ್ನ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಅದೇನಂದ್ರೆ ಡಿಟಾಕ್ಸ್ ಅಂತ ಹೇಳಿ. ಯಾಕೆಂದ್ರೆ ವೆಯ್ಟ್ ಏನು ಕೂಡ ಕಡಿಮೆ ಆಗ್ತಾ ಇಲ್ಲ, ನಾನು ತಿನ್ನುವಂತ ಆಹಾರ ಹೆಚ್ಚು ಕಡಿಮೆ ಆಗ್ತಾ ಉಂಟಾ, ಡಯಟ್ ಸರಿ ಇಲ್ವಾ, ಆರೋಗ್ಯ ಸರಿ ಇಲ್ವಾ, ಏನು ಅಂತ ಹೇಳಿ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಒಂದು ಒಬ್ಬರಿಂದ ಕೇಳಿ ಪಡ್ಕೊಂಡಿದ್ದೇನೆ ನಾನು. ಆ ಪ್ಲಾನ್ ಅನ್ನ ನಾನು ಅಳವಡಿಸಿಕೊಂಡು ನಾನು ಮಾಡುತ್ತೇನೆ. ನಾಳೆ ಏನೆಲ್ಲ ನಾನು ಕುಡಿತೇನೆ ಡಿಟಾಕ್ಸ್ ಡಯಟ್ ಪ್ಲಾನ್ ಅಲ್ಲಿ ನೀವು ನೋಡ್ಬೋದು. ತುಂಬಾ ಡಿಫ್ರೆಂಟ್ ಆಗಿದೆ. ಅದನ್ನ ನೋಡ್ಬೇಕು ಅಂದ್ರೆ ನಾಳೆಯ ವಿಡಿಯೋ ನೋಡಿ. ನಾಳೆಯಿಂದ 3 ದಿನ ಗಟ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಬೇಕಾಗಿ ನಾನು 3 ದಿನದ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಮಾಡ್ತಾ ಇದ್ದೇನೆ. ನೀವು ಮಿಸ್ ಮಾಡದೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ತುಂಬಾನೇ ಬೆನಿಫಿಟ್ ಆಗ್ತದೆ. ಇದಂದ್ರೆ ವೆಯ್ಟ್ ಲಾಸಿಗೆ ಅಂತಲ್ಲ, ವೆಯ್ಟ್ ಲಾಸ್ ಮಾಡುವುದಕ್ಕೂ ಮುಂಚೆ ನಾವು ಈ ಒಂದು ಪ್ಲಾನ್ ಅನ್ನು ಮಾಡೋದ್ರಿಂದ ನಮ್ಮ ಶರೀರ ವೆಯ್ಟ್ ಲಾಸಿಗೆ ರೆಡಿ ಆಗ್ತದೆ. ನಮ್ಮ ಬಾಡಿಯಲ್ಲಿರುವ ಡಿಟಾಕ್ಸಿಫಿಕೇಶನ್ ಆಗ್ತದೆ, ಕಲ್ಮಶಗಳೆಲ್ಲ ಹೋಗ್ತದೆ. ಅಂದ್ರೆ ಬರೀ ಏನೆಲ್ಲ ತಿಂತೇವೆ, ಹೇಗೆ ಮಾಡ್ತೇವೆ ಅನ್ನೋದನ್ನ ನೀವು ಮುಂದಿನ ವಿಡಿಯೋದಲ್ಲಿ ನೋಡಿ. ಇವತ್ತು ನಾನು ಲಂಚಿಗೆ 2 ಚಪಾತಿ ಮಾಡ್ಕೊಂಡಿದ್ದೇನೆ. ಅದು ಮಿಲೆಟ್ ಹಿಟ್ಟಲ್ಲಿ ಮಾಡಿದಂತಹ ಚಪಾತಿ, ಹಾಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳು ಇಂದ ಮಾಡಿದಂತಹ ಪಲ್ಯವನ್ನ ಮಾಡ್ಕೊಂಡಿದ್ದೇನೆ. ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಮಾಡ್ಕೊಂಡಿದ್ದು. ಹೆಸರು ಕಾಳಲ್ಲಿ ನಿಮ್ಗೆ ಪ್ರೋಟೀನ್ ಇದೆ, ಹಾಗೆ ಮೊಸರಲ್ಲಿ ಕೂಡ ಪ್ರೋಟೀನ್ ಇದೆ. ಹಾಗೆ ಮಿಲೆಟ್ ಅಟ್ಟ ಅಂತ ಹೇಳಿದೆಲ್ಲ, ಇದು ಆಶೀರ್ವಾದ ಅವರ, ಇದರಲ್ಲಿ ಸಜ್ಜೆ, ನವಣೆ ಎಲ್ಲಾನು ಇದೆ, ಗೋಧಿ ಮಾತ್ರ ಅಲ್ಲ. ಇದನ್ನ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಕೂಡ ಪ್ರೋಟೀನ್, ಫೈಬರ್ ಎಲ್ಲವೂ ಇದೆ. ಹಾಗೆ ಒಂದು ನಾನು ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಸ್ನಾಕ್ಸ್ ತರ ಮಾಡುವ ಅಂತ ಹೇಳಿ ಸಾಯಂಕಾಲ ಮಾಡ್ತಾ ಇದ್ದೆ. ಅದನ್ನ ಸ್ವಲ್ಪ ಕ್ಲಿಪ್ಸ್ ನಿಮ್ಗೆ ಹಾಕೊಂಡದ್ದು. ಇಲ್ಲಿ ಪುಟಾಣಿ ಕಾಳು, ಸ್ವಲ್ಪ ಗೇರ್ ಬೀಜ, ಮತ್ತೆ ಬಾದಾಮಿ, ಮತ್ತೆ ಸೀಡ್ಸ್ ಗಳೆಲ್ಲವನ್ನ ಕೂಡ ಒಂದ್ ಸ್ವಲ್ಪ ತಕೊಂಡಿದ್ದೇನೆ, ಜಾಸ್ತಿ ಏನು ಮಾಡ್ಲಿಲ್ಲ.
ಎಷ್ಟು ಬೇಕೋ ಅಷ್ಟೇ. ಅದಕ್ಕೆ ಒಂದು ಸ್ವಲ್ಪ ಪೀನಟ್ ಕೂಡ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಆಮೇಲೆ ಒಂದು 2 ರಿಂದ 4 ಚಮಚದಷ್ಟು ಓಟ್ಸು ಕೂಡ ಹುರಿದು ಸೇರಿಸ್ಕೊಂಡಿದ್ದೇನೆ. ಇದೆಲ್ಲವನ್ನ ಕೂಡ ಹುರಿದು ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಳ್ಳೋದು. ಆಮೇಲೆ ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡು ಇದಕ್ಕೆ ಹಾಕಿ ಉಂಡೆ ಮಾಡುವಂಥದ್ದು. ನಿಮ್ಗೆ ಬೇಕು ಅಂತಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಬಹುದು. ಡಾರ್ಕ್ ಚಾಕ್ಲೇಟ್ ಅಲ್ಲೇ ಸ್ವಲ್ಪ ಶುಗರ್ ಇದೆ, ಹಾಗಾಗಿ ಅದೇ ಸಾಕಾಗ್ತದೆ. ಹಾಗೆ ನಾನಿಲ್ಲಿ ಖರ್ಜೂರವನ್ನು ಉಪಯೋಗಿಸ್ಕೊಂಡೆ. ತುಂಬಾ ಚೆನ್ನಾಗಿರ್ತದೆ. ಇದನ್ನ ಈವ್ನಿಂಗ್ ಸ್ನಾಕ್ಸ್ ಆಗಿ ತಿನ್ಬೋದು, ಮತ್ತೆ ನೀವು ಕ್ರೇವಿಂಗ್ಸ್ ಆದಾಗ ತಿನ್ಬೋದು. ಸ್ವೀಟ್ ಏನಾದ್ರೂ ತಿನ್ಬೇಕು ಅಂತ ಹೇಳಿದಾಗ, ಅಂದ್ರೆ ತುಂಬಾ ಡ್ರೈ ಫ್ರೂಟ್ಸ್ ಎಲ್ಲ ಇದ್ದ ಕಾರಣ ವಿಟಮಿನ್ಸ್ ಎಲ್ಲ ನಿಮ್ಗೆ ಸಿಗ್ತದೆ. ಹಾಗೆ ಇದನ್ನ ಚಾಕ್ಲೇಟ್ ಅದು ನನಗೆ ಚಾಕ್ಲೇಟ್ ಮೆಲ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ನಂತರ ಓವನ್ ಇಲ್ಲ, ಹಾಗೆ ಡಬಲ್ ಬಾಯ್ಲಿಂಗ್ ಮಾಡ್ಕೊಂಡು ಮಾಡಿದೆ, ಅದರಷ್ಟು ಕರೆಕ್ಟ್ ಆಗ್ಲಿಲ್ಲ. ಹಾಗೆ ಇದನ್ನ ಒಂದು ಐಸ್ ಕ್ಯೂಬ್ ಎಲ್ಲ ಇಡ್ತೇವಲ್ಲ ಅದರಲ್ಲಿ ಹಾಕಿ ಫ್ರೀಸರ್ ಅಲ್ಲಿ ಇಟ್ಟಿದ್ದೇನೆ. ಇದನ್ನ ಇನ್ನೊಂದ್ಸತಿ ನಾನು ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಬಂದಿದೆ ಚಾಕ್ಲೇಟ್ ತರ ಅಂತ ಹೇಳಿ. 2 ಗಂಟೆ ಬಿಟ್ಟು ಮತ್ತೆ ನಾನು ವಿಡಿಯೋ ಮಾಡ್ಲಿಲ್ಲ. ಇದನ್ನ ಇನ್ನೀಗ ಹಾಗೆ ಫ್ರೀಸರ್ ಅಲ್ಲಿ ಕೊಂಡೋಗಿ ಇಡುತ್ತೇನೆ. ತುಂಬಾ ಚೆನ್ನಾಗಿ ಇರ್ತದೆ ಚಾಕ್ಲೇಟ್ಸ್. ಅದಾದ ನಂತರ ಇವತ್ತು ನೈಟ್ ಡಿನ್ನರ್ಗೆ ನಾನು ರಾಗಿ ಮಿಲ್ಕ್ ಇಂದ ಚಾಕ್ಲೇಟ್ ಮಿಲ್ಕ್ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಹೇಗೂ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೇನಲ್ಲ, ಚಾಕ್ಲೇಟ್ ಹಾಕಿ ಡ್ರೈ ಫ್ರೂಟ್ಸ್ ಮಾಡಿ ಇಟ್ಕೊಂಡಿದ್ದೇನೆ, ಅದರಲ್ಲೇ ಚಾಕ್ಲೇಟ್ ಡ್ರಿಂಕ್ ಮಾಡುವ ಅಂತ ಹೇಳಿ. ರಾಗಿ ಸ್ವಲ್ಪ ನೆನೆಸಿಟ್ಟಿದ್ದೆ ಬೆಳಿಗ್ಗೆನೆ, ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಒಂದು ಸೋಸಿ ಅದರಿಂದ ಹಾಲನ್ನ ತೆಕ್ಕೊಂಡದ್ದು. 1 ಗ್ಲಾಸ್ ಅಷ್ಟು ಹಾಲು, ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾನು ರಾಗಿಯನ್ನ ನೆನೆಸಿದ್ದು, ಒಂದು ಅರ್ಧ ಕಪ್ ಅಷ್ಟು, 1 ಗ್ಲಾಸ್ ಹಾಲು ತೆಗಿಯೋ ಹಾಗೆ. ನೋಡಿ ಇಲ್ಲಿ ಹಾಲು ರೆಡಿ ಆಯ್ತು ಈಗ, ರಾಗಿ ಹಾಲು. ಇದಕ್ಕೆ ನೀವು ತೆಂಗಿನಕಾಯಿ ಹಾಕೊಳ್ಬಹುದು, ಏಲಕ್ಕಿ ಹಾಕಿ ಬೆಲ್ಲ ಹಾಕಿ ಕೂಡ ರಾಗಿ ಮಿಲ್ಕ್ ಅಂತ ಹೇಳಿ ಕುಡಿತಾರೆ. ನಾನು ಆ ರೀತಿ ಮಾಡ್ಲಿಲ್ಲ, ಚಾಕ್ಲೇಟ್ ಮಿಲ್ಕ್ ತರ ಮಾಡಿದೆ. ಬೇರೆ ಈಗ ನಮ್ಮ ಮಾಮೂಲಿ ನಂದಿನಿ ಹಾಲು, ದನದ ಹಾಲಿಗೆ ಕೂಡ ಇದನ್ನ ಮಾಡ್ಕೊಂಡು ಕುಡಿಬಹುದು, ಚಾಕ್ಲೇಟ್ ಮಿಕ್ಸ್ ತರ ತುಂಬಾ ಚೆನ್ನಾಗಿರುತ್ತದೆ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನಮ್ಮ ಶರೀರಕ್ಕೆ ಹೋಗ್ತದೆ, ಒಳ್ಳೇದು. ಅದರಲ್ಲಿ ಪ್ರೋಟೀನ್ ಕೂಡ ಇದೆ. ಪುಟಾಣಿ ಕಾಳೆಲ್ಲ ಹಾಕಿದ್ದೇನೆ ನಾನು ಆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಬೇಕಾದ್ರೆ. ನಾನು ಮಾಡಿದಂತಹ ಚಾಕ್ಲೇಟ್ ಡ್ರೈ ಫ್ರೂಟ್ ಪೌಡರ್ ಇದೆ ಅಲ್ವಾ, ಅದನ್ನೊಂದು 2 ನೋಡಿ ಈ ರೀತಿ ಆಗಿದೆ. ಕೆಲವು ಸ್ವಲ್ಪವನ್ನ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತೊಂದನ್ನ ಚಾಕ್ಲೇಟ್ ಮೌಲ್ಡಿಗೆ ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನ ಒಂದು 2-3 ಚಮಚದಷ್ಟು ಹಾಕೊಳ್ಳೋದು. ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಇದರಲ್ಲಿ ಇರುವಂತದ್ದು, ಪುಟಾಣಿ ಕಾಳು, ಬಾದಾಮಿ, ಆಮೇಲೆ ಸೀಡ್ಸ್ಗಳು, ಆಮೇಲೆ ನೆಲಕಡ್ಲೆ, ಆ ತರ ಇರುವಂತದ್ದು. ಆಮೇಲೆ ಡಾರ್ಕ್ ಚಾಕ್ಲೇಟ್ ಮತ್ತೆ ಓಟ್ಸ್, ಇವಿಷ್ಟಿರುವಂತದ್ದು. ಇದನ್ನ ಒಂದು 3 ಚಮಚದಷ್ಟು ಹಾಕೊಂಡು ನಾವು ಮಾಡಿದಂತಹ ರಾಗಿ ಮಿಲ್ಕ್ ಇದೆ ಅಲ್ವಾ, ಅದನ್ನ ಹಾಕೊಳ್ಳೋದು. ನಿಮ್ಗೆ ಬೇಕು ಅಂದ್ರೆ ಒಟ್ಟಿಗೆ ಬೇರೆ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ನಮ್ಮ ಚಾಕ್ಲೇಟ್ ಡ್ರಿಂಕ್ ರೆಡಿ ಆಗುತ್ತೆ. ಇದು ನನ್ನ ನೈಟ್ ಡಿನ್ನರ್. ನಾಳೆ ಇಂದ 3 ದಿನ ಗಟ್ ಹೆಲ್ತ್ ಇಂಪ್ರೂವ್ ಆಗ್ಲಿಕ್ಕೆ ಡಿಟಾಕ್ಸ್ ಡಯಟ್ ಪ್ಲಾನ್ ಮಾಡ್ತೇನೆ. ಅದನ್ನ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ತೇನೆ ಅನ್ನೋದನ್ನ ಪ್ಲಾನ್ ಮಾಡಿದ್ದೇನೆ. ನಾಳೆ 3 ದಿನದ ವಿಡಿಯೋ ನೋಡ್ಲಿಕ್ಕೆ ಮಾತ್ರ ಮಿಸ್ ಮಾಡದೆ ನೋಡಿ, ತುಂಬಾ ಒಳ್ಳೇದು, ನಿಮ್ಮ ಒಂದು ಹೆಲ್ತ್ಗೆ ಕೂಡ ತುಂಬಾ ಒಳ್ಳೇದು. ಅದನ್ನ ನೋಡ್ಲಿಕ್ಕೆ ಮಿಸ್ ಮಾಡಬೇಡಿ, ನೆನಪಿಟ್ಕೊಳ್ಳಿ. ನಾಳೆ ಸಂಜೆ ಅಥವಾ ನಾಡಿದ್ದು ಆ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ನೀವು ಈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದು ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡೈಲಿ ಡಯಟ್ ರೂಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.